ಓಂ ಶ್ರೀ ಗುರುಭ್ಯೋ ನಮಃ. ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ. ಪ್ರೀತಿಯ ತುಲಾ ರಾಶಿಯವರೇ, ನಿಮಗೆ ಒಂದು ದೊಡ್ಡ ಶುಭ ಸುದ್ದಿ. ಹೌದು, ನಾನು ಇಂದು ಹೇಳಲಿರುವ ಈ ಮಾತುಗಳನ್ನು ನೀವು ಗಮನವಿಟ್ಟು ಕೇಳಿದರೆ ನಿಮ್ಮ ಮೇಲೆ ಮಾತಾ ಧನಲಕ್ಷ್ಮಿಯ ಕೃಪೆ ಹೇಗೆ ಸುರಿಯಲಿದೆ ಎಂಬುದು ನಿಮಗೆ ಅರ್ಥವಾಗುತ್ತೆ. ನನ್ನ ಪ್ರಿಯ ಸಾಧಕರೇ, ಸಿದ್ಧರಾಗಿ. ಯಾಕೆಂದರೆ ನಿಮ್ಮ ಮನೆಯ ಮುಂದೆ ಸಂಭ್ರಮದ ಡೊಳ್ಳು ಮತ್ತು ನಗಾರೆ ಬಾರಿಸುವ ಸಮಯ ಹತ್ತಿರ ಬಂದಿದೆ. ನೀವು ಸರಿಯಾಗಿಯೇ ಕೇಳ್ತಾ ಇದ್ದೀರಿ. ಅಷ್ಟು ದೊಡ್ಡ ಶುಭ ಸುದ್ದಿಯು ನಿಮ್ಮನ್ನು ಹುಡುಕಿಕೊಂಡು ಬರಲಿದೆ. ಇದನ್ನು ನೋಡಿ ನಿಮ್ಮ ಇಡೀ ಕುಟುಂಬವು ಸಂತೋಷದಿಂದ ಕುಣಿಯಲಿದೆ. ನಿಮ್ಮ ಅದೃಷ್ಟವು ಏಕಾಏಕಿ ತಿರುಗಿ ಬೀಳಲಿದೆ. ಮುಂದಿನ 24 ಗಂಟೆಯೊಳಗೆ ನಿಮಗೆ 1500 ವರ್ಷಗಳ ಹಳೆಯ ಗುಪ್ತ ಖಜಾನೆ ದೊರೆಯುವ ಬಲವಾದ ಸೂಚನೆ ಇದೆ. ನನ್ನ ಸಾಧಕರೇ, ನಿಮಗೆ ಯಾವಾಗಲೂ ಒಂದು ಭಾವನೆ ಕಾಡ್ತಾ ಇರುತ್ತೆ. ನನ್ನ ಅದೃಷ್ಟದಲ್ಲಿ ಏನೂ ಬರೆದಿಲ್ಲ, ದೇವರ ಕೃಪೆ ನನ್ನ ಮೇಲಿಲ್ಲ ಅಂತ. ಆದರೆ ಇಂದಿನಿಂದ ಈ ಯೋಚನೆಯನ್ನು ನಿಲ್ಲಿಸಿ. ಯಾಕೆಂದರೆ ನಿಮಗಾಗಿ ನಿಮ್ಮ ಕಲ್ಪನೆಗಿಂತಲೂ ದೊಡ್ಡ ಬದಲಾವಣೆ ಕಾಯ್ತಾ ಇದೆ. ಜೀವನದಲ್ಲಿ ನೀವು ತುಂಬ ಸಹಿಸಿದ್ದೀರಿ. ಜನರ ಕಟು ಮಾತುಗಳು, ಆಪ್ತರು ದೂರವಾಗುವುದು, ಎಷ್ಟೇ ಶ್ರಮ ಪಟ್ಟರೂ ಫಲ ಸಿಗದೇ ಇರುವುದು, ಇವೆಲ್ಲದರಿಂದ ನೀವು ಭರವಸೆ ಕಳೆದುಕೊಂಡಿರಬಹುದು. ಆದರೆ ನೆನಪಿಡಿ, ಅದೃಷ್ಟ ಎಂದಿಗೂ ಕೆಟ್ಟದ್ದಾಗಿರೋದಿಲ್ಲ. ಸರಿಯಾದ ಸಮಯ ಬರೋದಕ್ಕೆ ಸ್ವಲ್ಪ ತಡವಾಗುತ್ತೆ ಅಷ್ಟೆ. ಈಗ ಆ ಸಮಯ ನಿಮ್ಮ ಬಾಗಿಲನ್ನು ತಟ್ತಾ ಇದೆ. ಮೇಲಿರುವ ಪರಮಾತ್ಮನು ನಿಮ್ಮ ಸಲಹೆ, ಸಹನೆ, ನಿಮ್ಮ ಶ್ರಮ ಮತ್ತು ನಿಮ್ಮ ನಿರೀಕ್ಷೆಗಳನ್ನು ಗಮನಿಸ್ತಾ ಇದ್ದಾರೆ. ಈಗ ಅದರ ಫಲವನ್ನು ನೀಡುವ ಗಳಿಗೆ ಬಂದಿದೆ. ಏಕಾಏಕಿ ನೀವು ಊಹಿಸದ ಅವಕಾಶಗಳು ಬರಲಿವೆ. ನಿಂತಿದ್ದ ಹಣ ಮರಳಿ ಬರುತ್ತೆ. ಕೆಲಸದಲ್ಲಿ ಪ್ರಗತಿಯಾಗುತ್ತೆ ಮತ್ತು ಹಣದ ಸಮಸ್ಯೆಗಳು ಶಾಶ್ವತವಾಗಿ ದೂರವಾಗುತ್ತೆ. ಆದರೆ ಒಂದು ವಿಷಯ ನೆನಪಿಡಿ, ಈ ಶುಭ ಫಲಗಳನ್ನು ಪಡೆಯಲು ನಿಮ್ಮ ಮನಸ್ಸಿನಿಂದ ಭಯ, ಅನುಮಾನ ಮತ್ತು ನಕಾರಾತ್ಮಕ ಚಿಂತನೆಗಳನ್ನು ತೆಗಿಬೇಕು. ನಂಬಿಕೆ ಇರುವಲ್ಲೇ ಅದ್ಭುತಗಳು ನಡೆಯುತ್ತೆ. ನಿಮಗೂ ಈ ನಂಬಿಕೆ ಇದ್ದರೆ ಕಾಮೆಂಟ್ ಬರೆಯಿರಿ, ಹೌದು ಗುರೂಜಿ, ಈಗ ನನ್ನ ಸರಿಯಾದ ಸಮಯ ಬಂದಿದೆ ಅಂತ. ಈಗ ಒಂದು ಕಟು ಸತ್ಯವನ್ನು ಕೇಳಿ. ನಿಮ್ಮ ಜೀವನದಲ್ಲಿ ಇಷ್ಟು ದಿನ ದುಃಖ, ಕಷ್ಟ ಮತ್ತು ಅಡೆತಡೆಗಳು ಯಾಕೆ ಹೆಚ್ಚಾಗ್ತಾ ಇದ್ವು ಅಂತೇನಾದರೂ ನೀವು ಒಂದ್ಸಲ ಯೋಚನೆ ಮಾಡಿದ್ದೀರಾ? ನಿಮ್ಮ ಮನೆಯ ಬಾಗಿಲ ಬಳಿ ಮರಣದಂತಹ ಸಂಕಷ್ಟವನ್ನು ಕಟ್ಟಿ ಹಾಕಲಾಗಿದೆ. ನಿಮ್ಮ ಹೆಸರಿನ ಒಬ್ಬ ಸಂಬಂಧಿಯೇ ಇದನ್ನು ಮಾಡಿದ್ದಾನೆ ಅಂತ ಹೇಳಲಾಗುತ್ತೆ. ಸಾಮಾನ್ಯವಾಗಿ ನೀವು ಹೊರಗಿನವರನ್ನು ಅನುಮಾನ ಪಡ್ತೀರಾ, ಆದರೆ ನಿಮ್ಮ ಸ್ವಂತ ಸಂಬಂಧಿಕರನ್ನು ಎಂದಿಗೂ ಸಂಶಯದಿಂದ ನೋಡೋದಿಲ್ಲ. ಇವನು ನನ್ನ ಮಾವನ ಮಗ, ಅವಳು ನನ್ನ ಅತ್ತೆ ಮಗಳು ಅಂತ ನಂಬ್ತೀರ. ಆದರೆ ಇದೇ ಸಂಬಂಧಿಕರಲ್ಲಿ ಕೆಲವರು ಕುರಿಯ ಚರ್ಮ ಹೊತ್ತ ನರಿಗಳು ಕೂಡ ಇರಬಹುದು. ಇದು ನಿಮ್ಮ ಕಣ್ಣಿನ ಮೇಲಿರುವ ನಂಬಿಕೆಯ ಪಟ್ಟಿಯನ್ನು ತೆಗೆದು ದೊಡ್ಡ ಸತ್ಯವನ್ನು ನಿಮ್ಮ ಮುಂದೆ ಇಡಲಾಗ್ತಾ ಇದೆ. ನೀವು ಸದಾ ದೇವರ ಭಕ್ತಿ ಮಾಡ್ತೀರಾ, ಪ್ರಾಣಿಗಳಿಗೆ ಆಹಾರ ನೀಡ್ತೀರಾ, ಹಿರಿಯರನ್ನು ಗೌರವಿಸ್ತೀರಾ. ದೇವರು ನಿಮ್ಮನ್ನು ಒಳ್ಳೆಯ ಹೃದಯದ ವ್ಯಕ್ತಿ ಅಂತ ತಿಳಿದಿದ್ದಾರೆ. ಹಾಗಾದರೆ ನಿಮ್ಮೊಂದಿಗೆ ಕೆಟ್ಟದ್ದು ನಡೆಯಲು ಆತ ಹೇಗೆ ಬಿಡಬಹುದು ಅಲ್ವಾ? ಆದ್ದರಿಂದನೇ ಈ ವಿಡಿಯೋ ಒಂದು ದೈವಿಕ ಪ್ರೇರಣೆಯಾಗಿ ನಿಮ್ಮ ಮುಂದೆ ಬಂದಿದೆ. ಇದು ನಿಮಗೆ ಮಾರ್ಗದರ್ಶನ ನೀಡುತ್ತೆ, ಎಚ್ಚರಿಕೆ ಕೊಡುತ್ತೆ ಮತ್ತು ನಿಮ್ಮ ಭವಿಷ್ಯವನ್ನು ಪ್ರಕಾಶಮಯ ಮಾಡುತ್ತೆ. ಒಂದು ವೇಳೆ ಅಹಂಕಾರದಿಂದ ಈ ಸಂಕೇತವನ್ನು ನಿರ್ಲಕ್ಷ್ಯ ಮಾಡಿದರೆ ಅದು ನಿಮ್ಮ ಜೀವನದ ದೊಡ್ಡ ತಪ್ಪಾಗಬಹುದು. ನಿಮ್ಮವರಂತೆ ನಟಿಸುವ ಕೆಲವರು ಅವಕಾಶ ಸಿಕ್ಕಾಗ ನಿಮ್ಮ ಮನೆಯ ಬಾಗಿಲಿಗೆ ಅಪಾಯವನ್ನು ತಂದೊಡ್ತಾ ಇದ್ದಾರೆ. ಅವರಿಗೆ ಕಪ್ಪು ಜಾದುವಿನ ಅರಿವಿದೆ. ನೀವು ಮಾಡಿದ ಒಂದು ಚಿಕ್ಕ ತಪ್ಪು, ಅಂದರೆ ನಿಮ್ಮ ಮನೆಯ ಯಾವುದೋ ಒಂದು ವಸ್ತುವನ್ನು ಅವರಿಗೆ ಕೊಟ್ಟಿದ್ದು ಅಥವಾ ನಿಮ್ಮ ಗುಪ್ತ ವಿಚಾರಗಳನ್ನು ಹೇಳಿಕೊಂಡಿದ್ದು ನಿಮಗೆ ಮುಳುವಾಗಿರಬಹುದು. ಮೊದಲು ಕಾಳಿದೇವಿಯ ಭಕ್ತರು ಈ ವಿಡಿಯೋಗೆ ಲೈಕ್ ಮಾಡಿ ಜೈ ಮಾತಾ ಕಾಳಿ ಅಂತ ಬರೀರಿ. ನಿಮ್ಮ ಕನಸು ಖಂಡಿತ ಪೂರ್ಣವಾಗುತ್ತೆ. ಭಗವದ್ಗೀತೆಯಲ್ಲಿ ಶ್ರೀಕೃಷ್ಣನು ಹೇಳಿದಂತೆ ಸತ್ಯಯುಗದಲ್ಲಿ ಸಹೋದರನು ಸಹೋದರನಿಗಾಗಿ ಪ್ರಾಣ ಕೊಡಲು ಸಿದ್ಧನಾಗಿದ್ದನು, ರಾಮ ಮತ್ತು ಭರತರಂತೆ. ಆದರೆ ಕಲಿಯುಗದಲ್ಲಿ ಸಹೋದರನೇ ಸಹೋದರನ ಪ್ರಾಣ ತೆಗೆಯಲು ಅಥವಾ ಅವನ ಏಳಿಗೆಯನ್ನು ಕಂಡು ಅಸೂಯೆ ಪಡಲು ಸಿದ್ಧನಾಗಿರ್ತಾನೆ. ನಿಮ್ಮ ಕಾಲಿನ ಗಾಯಗಳನ್ನು ನೋಡಿ ಮರುಗುವವರಿಗಿಂತ ನಿಮ್ಮ ಹಣವನ್ನು ನೋಡಿ
ಹೊಟ್ಟೆ ಕಿಚ್ಚು ಪಡುವವರೇ ನಿಮ್ಮ ಸುತ್ತಲೂ ಹೆಚ್ಚಿದ್ದಾರೆ ಅಲ್ವಾ? ಶತ್ರುವನ್ನು ಗುರುತಿಸಲು ನಾನು ನಿಮಗೆ 3 ಸೂಚನೆಗಳನ್ನು ಹೇಳ್ತೇನೆ. ನಿಮ್ಮ ಹೆಸರನ್ನು ಹೇಳುತ್ತಾ ಯಾರಾದರೂ ಪದೇ ಪದೇ ಸೀನೋದು ಅಥವಾ ನಿಮಗೆ ಏಕಾಏಕಿ ಚಳಿ ಹಿಡಿಯೋದು, ಕಾಲುಗಳಲ್ಲಿ ವಿಪರೀತ ಭಾರವಾದ ಅನುಭವ ಅಥವಾ ಕನಸಿನಲ್ಲಿ ಕತ್ತಲೆ ನದಿ, ಸ್ಮಶಾನ ಕಾಣೋದು, ಕಾರಣ ಇಲ್ಲದೇ ಒಬ್ಬ ವ್ಯಕ್ತಿ ಪದೇ ಪದೇ ಮನಸ್ಸಿಗೆ ಬರೋದು, ಈ ಸೂಚನೆಗಳು ಕಂಡು ಬಂದರೆ ನಿಮ್ಮ ಪ್ರಗತಿಯನ್ನು ಯಾರೋ ತಡೀತಿದ್ದಾರೆ ಅಂತಾನೆ ಅರ್ಥ. ನಿಮ್ಮ ರಕ್ಷಣೆಗಾಗಿ ಚಂದ್ರಗ್ರಹಣದ ನಂತರ 7 ದಿನಗಳಲ್ಲಿ ಬುಧವಾರ ಅಥವಾ ಶನಿವಾರ ಈ ಪರಿಹಾರ ಮಾಡಿ. ಸ್ವಲ್ಪ ಅರಿಶಿನ, 1 ನಿಂಬೆಹಣ್ಣು, ಮಣ್ಣಿನ ದೀಪ ಮತ್ತು ಸಾಸಿವೆ ಎಣ್ಣೆ ತೆಗೆದುಕೊಳ್ಳಿ. ದೀಪದ ಮೇಲೆ ಅರಿಶಿಣದಿಂದ ಓಂ ನಮಃ ಶಿವಾಯ ಅಂತ ಬರೀರಿ. ನಿಂಬೆಹಣ್ಣನ್ನು ನಿಮ್ಮ ತಲೆಯ ಮೇಲೆ 7 ಬಾರಿ ನಿವಾಳಿಸಿ. ದೀಪ ಹಚ್ಚಿ ನನ್ನ ಪ್ರಗತಿ ತಡೆಯುವ ಶಕ್ತಿ ನಾಶವಾಗಲಿ ಅಂತ ಪ್ರಾರ್ಥನೆ ಮಾಡಿ. ನಂತರ ನಿಂಬೆಹಣ್ಣನ್ನು 4 ದಾರಿ ಕೂಡುವ ರಸ್ತೆಯಲ್ಲಿ ಬಿಟ್ಟು ಹಿಂದೆ ತಿರುಗಿ ನೋಡದೆ ಮನೆಗೆ ಬನ್ನಿ. ಇದನ್ನು ಮಾಡುವಾಗ ಯಾರೂ ನಿಮ್ಮನ್ನು ತಡಿಬಾರ್ದು. ಮುಂದಿನ 24 ಗಂಟೆಗಳಿಂದ 7 ದಿನಗಳವರೆಗೆ ತುಲಾ ರಾಶಿಯವರಿಗೆ ಮಂಗಳ ಯೋಗ ನಿರ್ಮಾಣ ಆಗ್ತಾ ಇದೆ. ಸಿಲುಕಿಕೊಂಡಿದ್ದ ಸರ್ಕಾರಿ ಹಣ, ಹಳೆಯ ಜಮೀನು ವ್ಯವಹಾರ ಅಥವಾ ಸಾಲವಾಗಿ ನೀಡಿದ್ದ ಹಣ ಮರಳಿ ಸಿಗುತ್ತೆ. ಅಚಾನಕ್ಕಾಗಿ ನಿಮಗೆ ಕರೆ ಅಥವಾ ಸಂದೇಶ ಬರುತ್ತೆ. ಈ ಹಣ ನಿಮ್ಮ ಜೀವನಕ್ಕೆ ಗೌರವ ಮತ್ತು ನೆಮ್ಮದಿ ತರುತ್ತೆ. ಆದರೆ ಹಣ ಸಿಕ್ಕ ತಕ್ಷಣ ಅಹಂಕಾರ ಮಾಡಬೇಡಿ, ಅನಗತ್ಯ ಖರ್ಚು ಮಾಡಬೇಡಿ. ಮುಂದಿನ 45 ದಿನಗಳಲ್ಲಿ ಬಡವರನ್ನು ಅವಮಾನಿಸಬೇಡಿ. ಶನಿವಾರ ಮಾಂಸ ಅಥವಾ ಮದ್ಯ ಸೇವಿಸಬೇಡಿ ಮತ್ತು ಸುಳ್ಳು ಹೇಳಿ ಹಣ ಸಂಪಾದನೆ ಮಾಡಬೇಡಿ. ಇವುಗಳನ್ನು ಪಾಲಿಸಿದರೆ ಮಾತ್ರ ಈ ಧನಯೋಗ ನಿಮ್ಮದಾಗುತ್ತೆ. ನಿಮ್ಮ ರಕ್ಷಣೆಯನ್ನು ನಿಮ್ಮ ಕೈಯಿಂದಲೇ ಮಾಡಿ ದೇವರು ನಿಮ್ಮನ್ನು ಶ್ರೀಮಂತರನ್ನಾಗಿ ಮಾಡೋದು ಖಚಿತ. ನಾನು ನೀಡಿದ ಈ ಉಪಾಯವನ್ನು ನೀವು ಮಾಡ್ತೀರಾ? ಹೌದಾದರೆ ಕೆಳಗೆ ಹೌದು ಗುರೂಜಿ ಅಂತ ಕಮೆಂಟ್ ಮಾಡಿ. ಪರಮಾತ್ಮನ ಆಶೀರ್ವಾದ ಸದಾ ನಿಮ್ಮ ಮೇಲಿರುತ್ತೆ ಅಂತ ಹಾರೈಸ್ತಾ ಈ ವಿಡಿಯೋವನ್ನು ನಾವು ಮುಗಿಸ್ತಾ ಇದ್ದೇವೆ. ಜೈ ಹಿಂದ್, ಜೈ ಭಾರತ್ ಮಾತೆ. ಹರಿ ಓಂ ತತ್ಸತ್. ಸರ್ವೇ ಜನೋ ಸುಖಿನೋ ಭವಂತು.